ಖರೆ ಬೇವು ನವಾಸೆ ಪದ ಪೂಜೆ ಮಾಡ್ಬೇಕಾದ್ರೆ ಇದು ತಟ್ಟೆ ಮತ್ತೆ ಚೊಂಬು ಬೆಳ್ಳಿದೇ ಆಗಿರಬೇಕು. ಅವ್ರಿಗೆ ಅಂತ ಇರೋ ಈ ದಿನನ ನಾವು ಸೆಲೆಬ್ರೇಟ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನ್ಸುತ್ತೆ. ಇದೆಲ್ಲದ್ರ ಮಧ್ಯ ಫ್ಯಾಮಿಲಿ ಟೈಮ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ನೋಡಿ ಬರ್ತಾ ಇದ್ದಾರೆ ಸಾಹೇಬ್ರು. ಚಿಕ್ಕ ವಿಷಯದಲ್ಲಿ ಖುಷಿ ಜಾಸ್ತಿ ಕಾಣುತ್ತೆ ಹೊರತು ಐ ವಿಲ್ ನಾಟ್ ಗೋ ಫಾರ್ ಅ ಬಿಗ್ಗರ್ ಥಿಂಗ್. ನನ್ನನ್ನು ಮತ್ತೆ ತಲೆ ಎತ್ತಿ ನಿಂತು ನಡೆಯಂಗೆ ಮಾಡಿದ್ದು ನನ್ನ ಹಸ್ಬೆಂಡು. ಪ್ರೀತಿಯ ಸಲ್ಗೆ ಅಂತಾರಲ್ಲ ಅಷ್ಟೇ, ಅದು ಬಿಟ್ರೆ ನಥಿಂಗ್ ಎಲ್ಸ್. ಹೇ ಎವ್ರಿವಾನ್, ವೆಲ್ಕಮ್ ಟು ದಕ್ಷ ಗೌಡ ಚಾನೆಲ್. ನಿಮ್ಮ ಯಾರಿಗೂ ಕಡೆಯಿಂದ ಲೋಡ್ಸ್ ಆಫ್ ಪ್ರೀತಿ. ಗೈಸ್, ಇವತ್ತು ಭೀಮನ ಅಮಾವಾಸ್ಯೆ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಬಿಕಾಸ್ ನನಗೆ ಭೀಮನ ಅಮಾವಾಸ್ಯೆ ತುಂಬಾ ಇಷ್ಟ ಸೆಲೆಬ್ರೇಟ್ ಮಾಡೋಕ್ಕೆ. ಎಸ್ಪೆಷಲಿ ನನ್ನ ಹಸ್ಬೆಂಡ್ಗೆ ಅವರು ಆರೋಗ್ಯಕ್ಕೆ, ಅವ್ರ ಯಶಸ್ಸಿಗೆ ಅಂತ ಮಾಡೋ ಅಂಥ ಪೂಜೆ ಅಲ್ವಾ. ತುಂಬ ಅಂದರೆ ತುಂಬ ಇಷ್ಟ ಮಾಡೋಕ್ಕೆ. ಅವ್ರಿಗೆ ಹೇಳ್ಕೊಂಡಿಲ್ಲ ಅಷ್ಟೇ, ಬಟ್ ಎವ್ರಿ ಇಯರ್ ಐ ವೆಯ್ಟ್ ಫಾರ್ ದಿಸ್ ಡೇ ಟು ಕಮ್ ಸೊ ದ್ಯಾಟ್ ಐ ಕ್ಯಾನ್ ನನ್ನ ವೇ ಆಫ್ ಲವ್ನ ನಾನು ತೋರಿಸ್ಬೋದು ಅಂತ. ಇನ್ ದಿಸ್ ವರ್ಲ್ಡ್ ಆಫ್ ಈಕ್ವಾಲಿಟಿ ವಾಟ್ ಐ ಥಿಂಕ್, ಇಫ್ ನಮ್ಮ ಹಸ್ಬೆಂಡು ನಮಗೆ ಅಂತ ಕೇರ್ ಮಾಡಿ ಪ್ರತಿಯೊಂದು ಸ್ಯಾಕ್ರಿಫೈಸ್ ಮಾಡ್ತಾಯಿದ್ರೆ, ನಮಗೋಸ್ಕರ ಅಂತಲೇ ಅವರು ಅದೇ ಲೆವೆಲ್ ಆಫ್ ಲವ್ ಆ್ಯಂಡ್ ರೆಸ್ಪೆಕ್ಟ್ ತೋರಿಸ್ತಾ ಇದ್ರೆ, ಅವ್ರಿಗೆ ಅಂತ ಇರೋ ಈ ದಿನನ ನಾವು ಸೆಲೆಬ್ರೇಟ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನಿಸುತ್ತೆ. ಬಟ್ ಅದು ಒಬ್ಬೊಬ್ರದ್ದು ಇಂಡಿವಿಜುವಲ್ ಪರ್ಸ್ನಲ್ ಚಾಯ್ಸು ಆ್ಯಂಡ್ ಒಪಿನಿಯನ್. ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಸೆಲೆಬ್ರೇಟ್ ಮಾಡೋಕ್ಕೆ. ಬಟ್ ಹವೆವರ್ ಇವಾಗ ನನ್ನ ಡೇ ಕೂಡ ನಡಿಬೇಕು. ಆಮೇಲೆ ಚೆನ್ನಾಗಿ ರೆಡಿ ಮಾಡಿಕೊಂಡು ಸೀರೆಗೆಲ್ಲ ಹಾಕ್ಕೊಂಡು ಅವ್ರಿಗೂ ಹಿಂಸೆ ಮಾಡಿ ಪಂಚೆ ಶರ್ಟ್ ಎಲ್ಲ ಹಾಕಿಸ್ಬಿಟ್ಟು ಒಂಚೂರು ಚೆನ್ನಾಗಿ ಅದೊಂದು ಗಾಡ್ಲಿನೆಸ್, ವೈಬ್ ಫೀಲಿಂಗು. ಲೆಟ್ಸ್ ಸಿ ಹೇಗೆ ಹೋಗುತ್ತೆ ಅಂತ. ಬಟ್ ಆ್ಯಸ್ ಆಫ್ ನಾವು ಇವಾಗ 4:15 ಇದ್ದೀನಿ ಆ್ಯಂಡ್ ನನ್ನ ಟೀ ರೆಡಿ ಆಗ್ತಾ ಇದೆ. ಟೀ ಜೊತೆಗೆ ಜಿಮ್ನ ಮುಗಿಸಿ ಬಂದು ನಾನು ಪಾಪುನ ಸ್ಕೂಲಿಗೆ ಬಿಟ್ಟು ಆಮೇಲೆ ರೆಡಿಯಾಗಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು. ಓಕೆ, ಸೊ ಇಟ್ಸ್ ಗೋಯಿಂಗ್ ಟು ಬಿ ಅ ಲಿಟಲ್ ಸ್ವಲ್ಪ ಲಾಂಗ್ ಡೇ. ದ ರೀಸನ್ ಇಸ್ ಸ್ವಲ್ಪ ಜಾಸ್ತಿ ಕೆಲಸ ಇದೆ ಅದಕ್ಕೆ. ಇವತ್ತು ಬೇರೆ ಬ್ಯಾಕ್ ಟು ಬ್ಯಾಕ್ ಶೂಟ್ಸ್ ಇದೆ, ಆಮೇಲೆ ಒಂದಷ್ಟು ತುಂಬ ಅಂದರೆ ತುಂಬ ಇಮೇಲ್ಸ್ ರೆಸ್ಪಾಂಡ್ ಮಾಡೋದಿದೆ ಆ್ಯಂಡ್ ಹಿಂಗೆ ಇನ್ನೂ ಕೆಲಸಗಳಿದೆ. ಆಫೀಸಿಗೆ ಲಾಗಿನ್ ಆಗಬೇಕು ಆ್ಯಂಡ್ ಇವತ್ತು ಒಂದು ಇಂಟರ್ವ್ಯೂ ತೊಗೋಬೇಕು, ಅದು ಒಂದಿದೆ. ಇಷ್ಟೊಂದಿದೆ, ಪೈಲ್ಡ್ ಅಪ್ ಇದೆ. ಬಟ್ ಇದೆಲ್ಲದ್ರ ಮಧ್ಯ ಫ್ಯಾಮಿಲಿ ಟೈಮ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಆ್ಯಂಡ್ ಈ ದಿನಕ್ಕೋಸ್ಕರ ನಾನು ಪ್ರತಿ ವರ್ಷ ಕಾಯ್ತೀನಿ. ಸೊ ಐ ವಾಂಟ್ ಟು ಮೇಕ್ ಇಟ್ ರಿಯಲಿ ಸ್ಪೆಷಲ್. ಆದರೆ ನನಗೆ ಗೊತ್ತಿರೋಂಗೆ ನನ್ನ ಹಸ್ಬೆಂಡ್ ನನಗೇನು ಗಿಫ್ಟೇ ಕೊಡ್ತಾಯಿಲ್ಲ ಗೊತ್ತಾ. ಮೊದಲನೇ ವರ್ಷ ಭೀಮ್ ನವರಾತ್ರಿಯಲ್ಲಿ ನನ್ನ ಹಸ್ಬೆಂಡ್ಗೆ ಫುಲ್ ಜೋಶು. ಯಾಕಂದರೆ ಅವ್ರಿಗೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ, ಯಾರೋ ಅವ್ರ ಕಾಲದೆಲ್ಲ ತೊಳೆದು ಪೂಜೆ ಎಲ್ಲ ಮಾಡ್ತಾ ಇರೋದು. ಸ್ಪೆಷಲಿ ವೈಫ್ ಆ್ಯಂಡ್ ನಾನು ಸ್ವಲ್ಪ ಐ ಆಮ್ ನಾಟ್ ಲೈಕ್ ವೆರಿ ಸಾಫ್ಟ್ ಆರ್ ಯಾವ ಥರ ತುಂಬ ಗರ್ಲಿಯಾಗಿ ಆ ಥರ ಅಲ್ಲ. ಐ ಆಮ್ ಲೈಕ್ ಅ ಟಾಮ್ ಬಾಯ್ ಮಿಕ್ಸ್ಡ್ ಆಫ್ ಎಂದು ಗರ್ಲಿನೆಸ್ ನನಗಿದೆ. ಅಂದರೆ 70% 30% ಆ ಥರ ಇರ್ಬೋದು. ನಾಟ್ ಕಂಪ್ಲೀಟ್ಲಿ ಟಾಮ್ ಬಾಯ್ನೂ ಅಲ್ಲ, ನಾನು 70% 30% ಇರ್ಬೋದು. ಸೊ ರೆಸ್ಟ್ ಆಫ್ ಇಟ್ ಇಸ್ ಆಲ್ ಸ್ವಲ್ಪ ಜಾಸ್ತಿ ಹೊಡೆದು ಒಂಥರ ನನ್ನ ವೇ ಆಫ್ ಎಕ್ಸ್ಪ್ರೆಸಿಂಗ್ ಲವ್ವೇ ಆ ಥರ ಇದೆ. ನಮ್ಮಿಬ್ರದ್ದು ಅಷ್ಟೇ. ವಿ ಆರ್ ನಾಟ್ ಲೈಕ್ ಚಿನ್ನು ಮುನ್ನು ಡವಿ ಬವಿ ಆ ಥರ ಏನೂ ಇಲ್ಲ ಆಯಿತಾ. ವಿ ಆರ್ ಲೈಕ್ ಹೊಡೆದಾಡಿ ಕಿತ್ತಾಡಿ ಜಗಳ ಮಾಡದೆ ದ ವೇ ವಿ ಎಕ್ಸ್ಪ್ರೆಸ್ ಆರ್ ಲವ್ ಇಸ್ ದ್ಯಾಟ್ ವೇ. ವಿ ಆರ್ ನೆವರ್ ಲೈಕ್ ಸಾಫ್ಟ್ ಸ್ಪೋಕನ್ ಆರ್ ಚೀಸಿ ಕಪಲ್ ಇರ್ತಾರಲ್ಲ, ನಾವು ಆ ಥರ ಅಲ್ವೇ ಅಲ್ಲ. ಇದೊಂದೇ ಟೈಮಲ್ಲಿ ಅವ್ರಿಗೊಂಚೂರು ಏನದು ನನ್ನ ಆಟ ಆಡ್ಸೋಕ್ಕಿಂತ ಚಾನ್ಸ್ ಸಿಕ್ಕೋದು. ಓಕೆ, ಆ್ಯಂಡ್ ನಾನು ತುಂಬ ಶ್ರದ್ಧೆಯಿಂದ ತುಂಬ ಆಸೆ ಪಟ್ಟು ಮಾಡೋ ಅಂಥ ಪೂಜೆ ಇದು. ಅವ್ರಿಗೂ ಗೊತ್ತು ಆಟ ಆಡಿಸ್ಬೋದು, ಇವಳನ್ನ ಆಟ ಆಡ್ಸಿದ್ರು ಅವಳು ಬಿಡಲ್ಲ, ಯಾಕಂದರೆ ಅವಳು ಇದು ಮಾಡೇ ಮಾಡ್ತಾಳೆ ಅಂತ. ಫಸ್ಟ್ ಇಯರ್ ಅಂತವೇ ಪೂಜೆ ಮಾಡೋದಂಗೆ ಚೆನ್ನಾಗಿ ಆಟ ಆಡ್ಸಿದ್ರು. ಆಟ ಆಡ್ಸಿದ ಮೇಲೆ ಕರ್ಕೊಂಡೋಗಿ ನನಗೆ ಒಂದು ಗೋಲ್ಡ್ ಇಯರಿಂಗ್ ಗಿಫ್ಟ್ ಮಾಡಿದ್ರು. ಆ ಸೆಕೆಂಡ್ ಇಯರಿಂದ ಬಿಡಿ ನಮ್ಮ ಲೈಫೇ ಟರ್ನ್ ಆಗೋಯ್ತು, ತುಂಬ ಕಷ್ಟಗಳಾಗೋಯ್ತು, ಏನೇನೋ ಆಗೋಯ್ತು. ಆದರೂ ನಾನು ಪೂಜೆ ಮಾಡೋದಂತ ಸ್ಟಾಪ್ ಮಾಡಿಲ್ಲ. ಪ್ರತಿ ವರ್ಷ ಮಾಡ್ತೀನಿ ಅಟ್ ಎನಿ ಕಾಸ್ಟ್. ಇಟ್ ಇಸ್ ನಾಟ್ ಫಾರ್ ದ ಗಿಫ್ಟ್ ದಟ್ ಐ ಡೂ ರೈಟ್. ಆದರೂ ಸುಮ್ಮನೆ ರೇಗಿಸೋದು, ನಾನು ಗಿಫ್ಟಲ್ಲಿ ಅಂತ. ಇವತ್ತು ತಲೆ ತಿನ್ನೋಣ, ನೋಡೋಣ ಏನಾದ್ರು ಗಿಫ್ಟ್ ಕೊಡ್ತಾರ ಅಂತ. ಅಟ್ಲೀಸ್ಟ್ ಒಂದು ಸಣ್ಣ ಬೆಳ್ಳಿ ಐಟಮ್ ಅವರು ಕೇಳ್ತಾ ಇದ್ದೀನಿ. ಅವರದ್ದು ಈಸ್ ಲೀಸ್ಟ್ ಪರ್. ಯಾಕಂದರೆ ರೀಸೆಂಟಾಗಿ ಆಫೀಸ್ಗೆಲ್ಲ ತುಂಬ ಇನ್ವೆಸ್ಟ್ಮೆಂಟ್ಸ್ ಮಾಡ್ತೀವಿ ಆ್ಯಂಡ್ ಎಷ್ಟೊಂದು ನನ್ನ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡಿದ್ದಾರೆ. ಆ ಥರ ಇರಬೇಕಾದ್ರೆ ಈಗ ಹೋಗ್ಬಿಟ್ಟು ಗಿಫ್ಟ್ ಕೊಡು ಅಂದರೆ
ಗುಪ್ತಾರೆ. ಅದಕ್ಕೇನೆ ಲೆಟ್ಸಿ ಏನು ಮಾಡ್ತಾರೆ ಅಂತ. ಆದರೂ ಒಂಚೂರು ಪುಷ್ ಮಾಡಿಬಿಟ್ಟು ಪ್ಲೀಸ್ ಏನಾರು ಒಂದು ಸಣ್ಣ ಗಿಫ್ಟ್ ಕೊಡು ಅಂತ ಈಸ್ಕೊಳ್ಳೋಣ. ಲೆಟ್ಸಿ ಹೌ ದ ಡೇ ಗೋಸ್. ಫಸ್ಟ್ ಇವಾಗ ಟೀ ಕುಡಿತೀನಿ. ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಲೆಟ್ಸ್ ರಶ್ ಟು ಜಿಮ್. ಆಲ್ರೆಡಿ ಲೇಟ್ ಆಗ್ತಾಯಿದೆ, ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಆಮೇಲೆ ನನ್ನ ಟ್ರೈನರ್ ಬಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತಾರೆ. ಲೆಟ್ಸ್ ಗೋ. ಗೈಸ್, ಸೊ ಬೆಳಗ್ಗೆ ಜಿಮ್ಗೆ ಹೋಗಿ ಬಂದೆ, ಆಮೇಲೆ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸ್ದೆ, ತಿಂಡಿ ಮಾಡಿದೆ. ಇವಾಗ ನಾನು ರೆಡಿಯಾಗಿ ಬಂದಿದ್ದೀನಿ ನನ್ನ ಹಸ್ಬೆಂಡ್ಗೆ ಏನದು ಅವ್ರ ಪಾದ ಪೂಜೆ ಮಾಡೋಕ್ಕೆ ಅಂತ. ಆದರೆ ನಾನು ಇಷ್ಟೆಲ್ಲ ಮಡಿಲಿ ಮೇಕಪ್ ಎಲ್ಲ ಎಷ್ಟು ಮಾಡ್ಕೊಂಡಿದ್ದೀನಿ ನೋಡಿ, ಎಷ್ಟು ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ನನ್ನ ಮುಖ ನೋಡ್ರೆ ಡಲ್ಲಾಗಿ ಹೋಗಿದೆ, ಎಷ್ಟು ಡಲ್ಲಾಗಿ ಹೋಗಿದೆ ನೋಡಿ. ಸುಸ್ತಾಗ್ಬಿಟ್ಟಿದ್ದೀನಿ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಮಾಡಿ. ನನ್ನ ಸೀರೆ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ ರೀ. ಸೀರೆ ಈ ಥರ ಇದೆ ನೋಡಿ. ಈ ಸೀರೆ ನೋಡಿರ್ತೀರ, ಆ್ಯಕ್ಚುಲಾಗಿ ಬೇರೆ ಸೀರೆ ಇತ್ತು. ಕೆಲಸ ಜಾಸ್ತಿ ಆಗಿಬಿಟ್ಟು ನಾವು ಬ್ಲೌಸ್ ಪೀಸ್ ರೆಡಿ ಮಾಡ್ಕೊಂಡಿಲ್ಲ, ಸಾರಿ ಬ್ಲೌಸ್ ಹೊಲ್ಸಿಲ್ಲ, ಬ್ಲೌಸ್ ಪೀಸ್ ಬೇಜಾನಿದೆ. ಸೀರೆಗಳು ಬೇಜಾನಿದೆ ಯೂಸ್ ಮಾಡಿಲ್ದಾರೆ. ಆದರೆ ಮುಖನೇ ನೋಡಿ ಎಷ್ಟು ಡಲ್ ಆಗಿದೆ ಅಂತ. ಅದಕ್ಕೋಸ್ಕರ ಸರಿ ಹಾಕಿರೋ ಸೀರೆನ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ. ಇದಾಗಿದೆ ನನ್ನ ಭೀಮನ ಅಮಾವಾಸ್ಯೆಯ ಲುಕ್ ಆಯಿತಾ. ಆದರೆ ನಾನು ಇಷ್ಟೆಲ್ಲ ರೆಡಿಯಾಗಿದ್ದೀನಿ. ನನ್ನ ಹಸ್ಬೆಂಡು ಕಾಲಲ್ಲಿದ್ದೀನಿ, ಇರು ವೆಯ್ಟ್ ಮಾಡು ಅಂತ ಇದ್ದಾರೆ. ನನಗೆ ಫುಲ್ ಒಳಗಡೆಯಿಂದ ಕೋಪ ಬರ್ತಾಯಿದೆ, ಅಷ್ಟು ಕೋಪ ಬರ್ತಾಯಿದೆ. ಬಟ್ ಸ್ಟಿಲ್ ಕಾಮಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ಇವತ್ತು ಅವ್ರ ದಿನ. ಓಕೆ, ಸಮಾಧಾನವಾಗಿದ್ದೀನಿ. ಆ್ಯಂಡ್ ಆರತಿ ತಟ್ಟೆ ಎಲ್ಲ ಫುಲ್ಲು ರೆಡಿ ಮಾಡ್ಕೊಬಿಟ್ಟಿದ್ದೀನಿ. ಸೊ ಅದನ್ನ ನಾನು ತೋರಿಸ್ತೀನಿ. ಸ್ವಲ್ಪ ಹೂವು, ಅಕ್ಷತೆ ಕಾಳು, ಆಮೇಲೆ ಅಗರಬತ್ತಿ, ಕುಂಕುಮ, ಅರಿಶಿನ, ತುಳಸಿ ಪಟ್ಟೆ. ಇವಾಗ ಏನಂತ ಹೇಳಿದ್ರೆ ನನಗೆ ಇದನ್ನು ಹಾಕಿಲ್ಲ ನಾನು, ಕರ್ಪೂರ, ಕಟ್ ಮ್ಯಾಚ್ ಬಾಕ್ಸ್ ಅದೆರಡು ಹಿಡ್ಕೊಂಡಿಲ್ಲ. ಅದೆರಡೂ ಹಿಡ್ಕೊಬಿಟ್ರೆ ಆಯಿತು. ನಮ್ಮ ಪತಿದೇವರು ಬಂದರೆ ನಾವು ಇವೆಲ್ಲ ಮಾಡ್ಬೋದು, ಇಲ್ಲ ಹಿಂಗೆ ವೆಯ್ಟ್ ಮಾಡ್ತಾ ಇರೋದು ಅಷ್ಟೇ ಕೆಲಸ, ಇನ್ನೇನು ಕೆಲಸ ಇಲ್ಲ. ಆ್ಯಂಡ್ ಗಿಫ್ಟ್ ಎಲ್ಲ ಏನೂ ಎಕ್ಸ್ಪೆಕ್ಟೇ ಮಾಡೋಂಗಿಲ್ಲ, ಯಾಕಂದ್ರೆ ಇವತ್ತು ಆಚೆನೇ ಬರಬೇಕು, ಫುಲ್ ಕಾಲ್ಸ್ ಇದೆ ಅಂತೆ. ಏನು ಮಾಡ್ಬೇಕು ಇವಾಗ ಯೋಚನೆ ಮಾಡ್ತಾಯಿದ್ದೀನಿ. ಸ್ಟಿಲ್ ಓಕೆ, ನಮ್ಮ ಕರ್ತವ್ಯಗಳನ್ನು ನಾವು ಮಾಡೋಣ, ಪೂಜೆನ ಮುಗಿಸೋಣ. ಆ್ಯಂಡ್ ಬೈ ದ ವೇ ಇದು ನೋಡಿ, ಜಿಮ್ಮಲ್ಲಿ ಈ ಕಟ್ ಏನು ಬರ್ತಾ ಇದೆ, ಐ ಆಮ್ ಇನ್ ಲವ್ ವಿತ್ ದಿಸ್. ಶೋಲ್ಡರ್ಸ್ ಮಾಡಿದಾಗ ಈ ಥರ ಕಟ್ ಬರುತ್ತೆ. ಸೋ ಇನ್ ಲವ್ ವಿತ್ ದಿಸ್. ಓಕೆ, ಎನಿವೇಸ್ ಇವಾಗ ಅದು ಬಿಡಿ. ನಾವು ಇವಾಗ ಪತಿ ದೇವ್ರ ಪಾದ ಪೂಜೆ ಮಾಡೋ ಝೋನಲ್ಲಿದ್ದೀವಿ. ಲೆಟ್ಸ್ ಕಂಪ್ಲೀಟ್. ಫಸ್ಟು ಅವ್ರು ಕೆಳಗೆ ಇಳಿದು ಬಂದರೆ ಸಾಕು. ನನಗೆ ಪಂಚೆ ಶರ್ಟ್ ಹಾಕ್ಕೊಬನ್ನಿ ಅಂದರೆ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡ್ಬರ್ತೀನಿ. ಎಲ್ಲರೂ ವ್ಲಾಗ್ಸ್ ನೋಡಿದೆ, ಎಲ್ಲರ ಹಸ್ಬೆಂಡು ಜೀನ್ಸ್ ಪ್ಯಾಂಟು ಶರ್ಟ್ ಹಾಕ್ಕೊಂಡಿದ್ದಾರೆ. ನಾನು ಯಾಕೆ ಹಾಕ್ಕೋಬಾರ್ದು? 100 ಪ್ರಶ್ನೆಗಳು ಕೇಳ್ತಾರೆ. ಇದಕ್ಕೆಲ್ಲ ನಾನು ಎಲ್ಲಿಂದ ಉತ್ತರ ತೊಗೊಬರಲಿ? ಈಗ ಬರ್ತಾರೆ, ಈಗ ಬಂದಾಗ ನೋಡಿ ನೀವೇ ಹೆಂಗೆಲ್ಲ ಆಡ್ತಾರೆ ಅಂತ. ನೇಲ್ ಪಾಲಿಶ್ ಕೂಡ ಚೇಂಜ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಬಟ್ ಸ್ಟಿಲ್ ನಾನು ಅವ್ರಿಗೋಸ್ಕರ ರೆಡಿ ಆಗ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಆದರೂ ಅವ್ರು ಬರೀ ಕುತ್ಕೊಂಡ್ಬಿಟ್ಟು ಪೂಜೆ ಮಾಡಿಸ್ಕೊಳ್ಳೋಕೆ ಇಷ್ಟು ಬಿಲ್ಡಪ್ಪು. ಪೂಜೆ ಮಾಡೋರೇ ರೆಡಿ ಇದ್ದಾರೆ, ಏನು ಮಾಡಬೇಕು? ಗೈಸ್ ಬರ್ತಾ ಇದ್ದಾರೆ ಸಾಹೇಬರು. ನೋಡಿ ಪಾಸ್ ಮಾಡಿಬಿಟ್ರು. ಫುಲ್ಲು ಫೈನಲಿ ಒಂದು ಲೆವೆಲಲ್ಲಿ ಈ ಥರ ಬಂದವ್ರೆ. ನನ್ನದು ನನ್ನ ಹಿಂಸೆಗೆ ಬೇರೆ ಗಂಡಂದಿರಲ್ಲ, ನನ್ನ ಹೆಂಡ್ತಿ ನನ್ನ ಪಾದ ಪೂಜೆ ಮಾಡಲಿ ಅಂತ ಕಾಯ್ತಿರ್ತಾರೆ. ನನ್ನ ಗಂಡಂಗೆ ನಾನು ಮಾಡ್ತೀನಿ ಅಂತ ಅದಕ್ಕೆ ಕೋಪ ಜಾಸ್ತಿ ಅಲ್ವಾ? ಏನಾದ್ರು ಹೇಳ್ಬೇಕಂತ ಇದ್ದೀರಾ? ಪಾಪ ಮೌನವ್ರತ ಮಾಡ್ತಾವ್ರೆ. ನಾವು ಭೀಮ್ ನಮಸ್ತೆ ಮಾಡ್ತೀವಿ, ಅವ್ರು ಮೌನವ್ರತ ಮಾಡ್ತಾ ಇದ್ದಾರೆ. ನಾವು ಮತ್ತೆ ಇವತ್ತರೆಗೂ ಒಂದಿನೂ ಭೀಮ್ ನಮಸ್ತೆ ಮಾಡಿಲ್ಲ ಗೊತ್ತಾ? ನನಗೂ ಬೈತಾರೆ, ನೀನು ಬಂದು ನನ್ನ ಗಂಡಂಗೆ ಏನಾದ್ರು ಹೇಳ್ಕೊಡ್ಬೇಡ ಅಂತ, ಗೊತ್ತಾಯ್ತಾ? ಆದ್ರೂ ನಾನು ನನ್ನ ಗಂಡಂಗೆ ಮಾಡಲೇಬೇಕು ಅಂತ ಹಠ ಮಾಡ್ತೀನಿ ಅಂತದ್ರಲ್ಲಿ ಇವ್ರು ಕೋಪ ಜಾಸ್ತಿ. ಅಯ್ಯೋ, ಎಷ್ಟು ಲಕ್ಷ ತಗೊಂಡಿದ್ಯಾ ಗಿಫ್ಟ್ಗೆ? ದುಡ್ಡು ಕೇಳಕ್ ನಾಟಕ ತಾನೆ. ಎಷ್ಟು ಲಕ್ಷ ತಂದಿದ್ಯಾ? ಎಷ್ಟು ಲಕ್ಷ ಕಿತ್ತಿಲ್ಲ ಹೇಳು. ಇವಾಗ ಹೇಳಿ, ಇವಾಗ ಪೂಜೆ ಮಾಡ್ತೀನಲ್ಲ, ಇದಕ್ಕೆ ಎಷ್ಟು ಅದೆಲ್ಲ ಲೆಕ್ಕಕ್ಕೆ ಬರಲ್ಲ. ಅದೆಲ್ಲ ಭೀಮ್ ನಮಸ್ತೆ ಪೂಜೆ ಮಾಡದ್ಮೇಲೆ ಗಿಫ್ಟ್ ಕೊಡ್ಬೇಕು ಎಲ್ಲ. ಅದಕ್ಕೆ ಬೇಡ, ನನ್ಗೆ ಬೇಡ, ಪೂಜೆ ಬೇಡ, ನಾನು ಹೋಗ್ತೀನಿ. ಆಯ್ತು, ಏನೋ ಲಕ್ಷ ಜೋಬ್ ತುಂಬ ದುಡ್ಡು ತಗೊಬಂದ್ಬಿಟ್ಟು ಹೆಂಡತಿ ತಗೋ ನಿನ್ ಗಿಫ್ಟ್ ಅನ್ನೋ ಥರ ಆಡ್ತಾ ಇರೋದು. ಅಟ್ಲೀಸ್ಟ್ ಒಂದು 500 ರೂಪಾಯಿ ಇಟ್ಕೊಂಡಿದ್ದೆ ಪಾಕೆಟಲ್ಲಿ, ಅದು ಇಲ್ಲ ಬೇಡ. ಲೈಟ್ ಬೇರೆ ಆನ್ ಆಯ್ತು ಸಡನ್ ಆಗಿ, ನಿಜ ಅಂತೆ. ಗೈಸ್, ನನಗೆ ಒಂದೇ ಒಂದು ಆಸೆ ಇದೆ ಆಯಿತಾ. ಮುಂದಿನ ವರ್ಷದಿಂದ ನನ್ನ ಹಸ್ಬೆಂಡ್ಗೆ ನಾನು ಇದು ಪಾದ ಪೂಜೆ ಮಾಡ್ಬೇಕಾರೆ, ಭೀಮ್ ನಮಸ್ತೆ ಪಾದ ಪೂಜೆ ಮಾಡ್ಬೇಕಾರೆ ಇದು ತಟ್ಟೆ ಮತ್ತು ಚೊಂಬು ಬೆಳ್ಳಿದೇ ಆಗಿರಬೇಕು. ಅದೇ ನನ್ನ ಕನಸು, ಆಸೆ. ಅದನ್ನು ಸ್ಪಾನ್ಸರ್ ಮಾಡ್ತಿರೋದು ನಮ್ಮ ವೆಂಚರ್ ಕ್ಯಾಪಿಟಲಿಸ್ಟ್, ನನ್ನ ಗಂಡ. ಓಕೆ, ನನ್ನ VC. ಬೇಡ ನಮ್ಗೆ ಕುಸುಮ ಬಾಯ ಬೇಡ, ನಂಗೆ ನಾನೇ ಕೊಡ್ತೀನಿ. ಇಷ್ಟೇ. ಕ್ಲೀನ್ ಆಗಿಲ್ಲ ಸರಿ, ಕ್ಲೀನ್ ಮಾಡು. ನಾನು ಹೇಳಿ ಸ್ನಾನ ಮಾಡಿಸ್ತಾ ಇಲ್ಲ, ಪಾದ ಪೂಜೆ ಮಾಡ್ತೀನಿ. ಪಾದ ಪೂಜೆಗೆ ಕಾಲನ್ನ ಕ್ಲೀನ್ ಆಗಿ ತೊಳಿಬೇಕು. ಉಚ್ಕೊಂಡು ತೊಳೆದ ಇಲ್ಲಿ ಸೋಪು ಸ್ಕ್ರಬ್ ಎಲ್ಲ ತಗೊಬಂದ್ಬಿಡ್ಲಾ?
ಅಲ್ಲಿ ಬೆರಳು ಸರಿಗೆ ತೊಳ್ದಿಲ್ಲ. ಏನ ಆ ಬೆರಳು ಸರಿಗೆ ತೊಳ್ದಿಲ್ಲ. ಇಷ್ಟೊಂದೆಲ್ಲ ಅಡ್ವಾಂಟೇಜ್ ಈ ತಗೋಬಾರ್ದು ಬೆರಳು ಅಮ್ಮ. ಇದು 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 ಏ ಸಾಕು, ಈ ಬೆರಳು ಇನ್ನ ತೊಳೆದಿಲ್ಲ ನೋಡು. ಎತ್ತು ಕಾಲು ಬೇರೆ ತಗ ತಗೋ. ಯಾಕೆ ಎತ್ತು ಕಾಲು ಯಾಕೆ ಪೂಜೆ ಮಾಡ್ಬೇಕಲ್ಲ, ನೀರೊಳಗಡೆನೆ ಹಿಂಗೇನೆ ಪೂಜೆ ಮಾಡ್ಬಿಡ್ತಾರ. ಇಡಿವಾಗ ಒಂದೇ ಇದು ಪೂಜೆ ಆಗ್ಲಿ ಆಮೇಲೆ. ಗಂಡು ಮಕ್ಕಳು ಕಷ್ಟಪಡ್ತಾರೆ. ಗೈಸ್ ಇದ್ರಲ್ಲಿ ಗಂಡು ಮಕ್ಳಿಗೆ ಕಷ್ಟ ಇರೋದೇ ಒಂದಾರು ಪೂಜೆ ಹತ್ರ ಹೆಣ್ಮಕ್ಳಿಗೆ ಇದೆಯಾ? ಅಯ್ಯೋ ನೀನ ಕಾಟ ಕೊಟ್ಬಿಟ್ಟು. ಕಾಲ್ ಸೂಟ್ ಕೊಟ್ಟಿಯ ಗೆದ್ದ ಬಿದ್ದು ಓಡೋಗ್ಬಿಟ್ಟಿಯ. ಮೂರ್ ಕಾಲ ಚೆನ್ನಾಗಿಟ್ಟಿರಪ್ಪ ನನ್ನ ಗಂಟನ್ನ. ದೇವ್ರ ಪೂಜೆ ಮಾಡ್ತಿದ್ದೆ. ದೇವ್ರನ್ನ ಕೇಳ್ಕೊಳ್ಳೋದು. ಹೌದು, ದೇವ್ರ ಕೇಳ್ಕೊಳ್ಳೋದು ನನ್ನ ಗಂಡನ 100 ಕಾಲ ಚೆನ್ನಾಗಿಡು ಅಂತ. ಅದಕ್ಕೆ ಮಾಡೋದು ಈ ಪೂಜೆ, ಗೊತ್ತಾಯ್ತಾ? ₹500 ಹಾಕ್ಬಿಡು. 500 ಹಾಕ್ಬಿಡು. ದುಡ್ಡಿಲ್ಲ. ಮಂತ್ ಎಂಡ್ ಅಮ್ಮ. ಮಂತ್ ಎಂಡ್ ಆಯ್ತು, ಮಂತ್ ಸ್ಟಾರ್ಟಿಂಗು. EMI ಎಲ್ಲ ಕಟ್ಟಾಗೋಯ್ತು. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ದುಡ್ಡು 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 EMI ಕಟ್ಟಾಗೋಯ್ತು. ಇವಾಗ ಇದಕ್ಕೆಲ್ಲ ಸೇರಿಸಿ ಅದಕ್ಕೂ ನಂಗೆ ಸಂಬಂಧ ಹೇಳೋದು ಮನೆಗೆ. ಇದು ನನ್ನ ಇದು ಬೇಡವಾ ಬಿಚ್ಚಿಸ್ಲಾ? ₹5,000 ₹5,000 ಇಲ್ಲ ಮಾತು ರಿಂಗ್ ಕೊಟ್ಬಿಡ್ಲಾ? ರಿಂಗ್ ಬೇಡ, ನಂಗೆ ₹5,000 ಸರಿ ಚೈನ್ ಕೊಟ್ಬಿಡ್ಲಾ? ಬೇಡ, ನಂಗೆ ₹5,000 ಚೈನ್ ಕೊಡ್ಲಾ? ಬೇಡ, ನಂಗೆ ₹5,000 ಬೇಕು. ಓನ್ಲಿ ಕ್ಯಾಶ್ ಡೀಲಿಂಗ್ಸ್. ಹತ್ರ ಇಲ್ಲ, ಕ್ಯಾಶ್ ಇಲ್ಲ. ಓನ್ಲಿ ಕ್ಯಾಶ್ ಡೀಲಿಂಗ್ಸ್. ಗೂಗಲ್ ಪೇ ಈಗಲೇ ಮಾಡು ಆನ್ಸರ್. ಬೇಡ, ವಾಪಸ್ ಎತ್ಕೊಬಿಡ್ತೀಯ. ಕ್ಯಾಶ್ ಇಲ್ಲ, ಹೋಗ್ ತಗೋ ಬರ್ತೀನಿ. ವಾಪಸ್ ಟ್ರಾನ್ಸ್ಫರ್ ಮಾಡ್ಕೊಂಡು ಕಳ್ಸ್ಬಿಡು. ಸರಿ ಹೋಗ್ ತಗೋ ಬರ್ತೀನಿ. ಬೇಡ ಬೇಡ, ನಂಗೆ ಕೊಟ್ಬಿಡಿ ಇವಾಗ. ಖಾಲಿ ಕೈ ಹೆಂಗ್ ಬತ್ತೀಯ ಪೂಜೆಗೆ? ಕಾಲಿಗೆ ಏನು ಇಲ್ಲ, ಇದ್ರಲ್ಲಿ ಪರ್ಸಲ್ಲಿ ಇಟ್ಕೊಳ್ಳಿ, ಏನು ಇಲ್ಲ. ಹೆಂಗ್ ಗೊತ್ತಿಲ್ಲ, ಕ್ಯಾಶ್ ಬೇಕು ಈಗ. ಇಲ್ಲ ನನ್ನ ₹5,000 ಪ್ಲೀಸ್. ಇಲ್ಲ ನನ್ನ ಹತ್ರ. ನಾನು ವರ್ಷಕ್ಕೆ ಒಂದಿನಾರು ಹಿಂಗೆ ಹೊಡಿಬಾರ್ದ? ಆಯ್ತು, ಒಂದಿನಾರು ದುಡ್ಡು ಕೇಳಿದ್ದೀನ ಲೈಫಲ್ಲಿ. ಕ್ಯಾಶ್. ನೀನೇ ನಂಗೆ 22,000 ಕೊಡ್ಬೇಕು ಕೊಡು. 22,000 ಕೊಡ್ಬೇಕು ಕೊಡು. ಅದು ಸಾಲದಲ್ಲಿರೋದು ₹5,000. ಆಯ್ತು ಗೈಸ್, ನಾನು ಅವ್ರಿಗೆ ₹22,000 ಕೊಡಬೇಕು ಆಯ್ತಾ. ಅದರಲ್ಲಿ -5,000 ನನಗೆ ಕೊಡ್ಬೇಕಾದ್ರೆ 17,000. ಡನ್. ಎಸ್. ಕ್ಯಾಶೇ ಬೇಕು ಅಂದೆ. ಮತ್ತೆ ಕೊಡಿದ್ರೆ ಯಾರು ಗೊತ್ತು, ₹10 ಐತಿ ಕೊಡ್ಲಾ? -5,000 ಇರು ತಗೋ ಬರ್ತೀನಿ. ತರ್ತೀಯಾ ನಿಜಾಗ್ಲೂ? 5,000 ಕ್ಯಾಶ್ ಇದೆಯಾ? ವಾವ್, ಮೈ ಹಸ್ಬೆಂಡ್ ಇಸ್ ಸೋ ರಿಚ್. ಅಮ್ಮ ಪಾಪಿಗಳ. ಬೇಗ ಬೇಗ ಹತ್ಕೊಂಡು ಖುಷಿಲಿ ಹೋಗು. ₹500 ಇದೆ. ₹500 ಎಲ್ಲ ನಾನೇ ಹೇಳ್ಬೇಕಾಗತ್ತೆ ನೋಡಿ. ಮನೇಲಿರೋ ಲಕ್ಷ್ಮಿ ಕಣ್ಣೀರು ಹಾಕ್ಬಾರ್ದು. ಆರತಿ ಮಾಡಿ ವೆಯ್ಟ್ ಮಾಡ್ತಾ ಇದೀವಿ. ತುಂಬಾ ಕಾಯಿಸ್ಬಾರ್ದು ಹೆಣ್ಮಕ್ಳನ್ನ. ಐ ಡೋಂಟ್ ಹ್ಯಾವ್ ಮನಿ. ಹಂಗ ಅನ್ಬಾರ್ದು ಪೂಜೆ ನೋ ಮನಿ. ಹಂಗ ಅನ್ಬಾರ್ದು. ಗೂಗಲ್ ಪೇ ಇಲ್ಲಪ್ಪ, ನಾವು ಕ್ಯಾಶ್ ಓನ್ಲಿ. ತಗೊಬಿಟ್ಟು 200 ಸಾಕಲ್ಲ? ಇಷ್ಟು ಇರೋ ಬರತ್ಲ ಚಿಲ್ಡ್ರನ್ನ ತಗೊಂಡಿದ್ಯಾ? ಇರೋದೇ ಎಷ್ಟು ಪರ್ಸೆಂಟ್? ಇವತ್ತು ಭೀಮಾ ತಗೋತೇವೆ, ಮುಂಚೆ ನಾವು ಡ್ರಾ ಮಾಡ್ಕೊಂಡು ಇಟ್ಕೋಬೇಕಂತ ಗೊತ್ತಾಗಲ್ಲ. ಸರಿ, ಎಷ್ಟು ಬೇಕು? ₹5,000. ₹5,000 ಇಲ್ಲ, ಇರೋದೇ ನೋಡು. 200, 300, 400, ₹500 ಇದೆ. ಅದೇನೋ ಚಿಲ್ಡ್ರನ್ ಆಗಿಲ್ಲ, ಎಲ್ಲಾನು ಬೇಕಾ? ನಾನು ಪರ್ಸಲ್ಲಿ ಏನು ಇಟ್ಕೊಳ್ಳಿ ಆದ್ರೆ? ಇಟ್ ಇಸ್ ನಾಟ್ ಮೈ ಪ್ರಾಬ್ಲಮ್. ಆಗಲ್ಲ, ಅದೆಲ್ಲ ಕೊಟ್ರೆ ಸರಿ. ಇವಾಗ ಬೇಡ ಬಿಡು, ಇದು ಬೇಕಾ ಬೇಡವಾ? ಎಲ್ಲಾನು ಬೇಕಂದ್ರೆ ಎಲ್ಲಾನು ತಗೊಂಡ್ರೆ ಹೆಂಗೆ? ಥ್ಯಾಂಕ್ಸ್ ಬೈ. ಇನ್ನೇನೈತೆ? ಕಾರ್ಡು ತಗೋಬಿಡು. 200, 400, 500, 600, 650, 700, 800. ₹1,000 ಇಲ್ಲ ಗೈಸ್. 850, 870, 89, ₹910 ಇಷ್ಟು ಬಿಲ್ಡಪ್ಪ. ಛೀ ಸಾಕಷ್ಟೇ. ಆದ್ರೂ ಅದು ಎಲ್ಲರೂ ಬೇರೆ ಕಡೆ ಎಲ್ಲರೂ ಇಟ್ಕೊಂಡು ಎಲ್ಲ ಜೋಬೆಲ್ಲ ಐತೆ ಇದ್ರಲ್ಲಿ. ಪಂಚೆ ಕಡೆ ಪಾಕೆಟ್ ಬರ್ತಾವಲ್ಲ, ರಾಮರಾಜದಲ್ಲ ಇದು, ಅದಲ್ಲ ಬಿಡು. ಸಿಲ್ಕ್ ಪಂಚೆ ಇದು. ಆಯ್ತು, ಪರವಾಗಿಲ್ಲ ಗೈಸ್. ₹910 ವಸೂಲಿ ಆಯ್ತು. ಐ ಆಮ್ ಹ್ಯಾಪಿ. ಸಾಕಷ್ಟೇ. ಎಲ್ಲ ಹುಡುಗಿರು ಔಸ್ಕೊಳ್ಳೋದು ನೋಡಿದೀನಿ, ಹುಡುಗರು ಹಿಂಗೆಲ್ಲ ಔಸ್ಕೊಳ್ಳೋದು ನೋಡಿಲ್ಲ. ಛೀ, ಆಕ್ಚುಲಿ ಕೊಡಬಾರ್ದು ಅಂತ ಇದ್ದೆ. ಆಯ್ತು ಕೊಟ್ಬಿಡೋಣ ಬಿಡು. ಎಷ್ಟಿದೆ? ₹10,000 ಇದೆ. ₹1,000. ₹10 ನೋಡ್ಬೇಡ, ಅದು ಚೆನ್ನಾಗಿದೆ ಗೈಸ್. ₹10 ₹10,000 ಇಲ್ಲ, ₹1,000.
1,000 ಇದೆ, ಅದೇ 10 ರೂಪಾಯಿ ನೋಟು. ಹೆಂಗಿರೋ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೋಟ್ಗಳು ತುಂಬ ಕಲೆಕ್ಟ್ ಮಾಡ್ತಾ ಇದ್ದೆ. ಎನಿವೇಸ್ ಐ ಆಮ್ ಹ್ಯಾಪಿ ವಿತ್ ದಿಸ್ ಆಲ್ಸೋ. ಥ್ಯಾಂಕ್ ಯು. ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಕ್ಸ್ಪೆಕ್ಟ್ ಮಾಡ್ದಿದ್ದಾಗಲೇ ಬಂಪರ್ ಲಾಟ್ರಿಗಳು ಹೊಡೆಯೋದು. 2,000, 3,000, 3,910 ರೂಪಾಯಿ. ಎನಿವೇಸ್ ಇದು 1,000 ನಾನು ಯಾವತ್ತಿಗೂ ಖರ್ಚು ಮಾಡಲ್ಲ, ಹಂಗೆ ಇಟ್ಟಿರ್ತೀನಿ. ಎಷ್ಟು ವರ್ಷ ಆದರೂ ಹಂಗೆ ಇರುತ್ತೆ. ಬರೀ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೆಗೆಯೋದಷ್ಟೇ. ಇದನ್ನು ಮಜಾ ಮಾಡ್ತೀನಿ, ಫುಲ್ ಖಾಲಿ ಮಾಡಾಕ್ತೀನಿ. ಥ್ಯಾಂಕ್ ಯು ಗಂಡ. ಆದರೂ ಅದಕ್ಕೆ ವರ್ಷಕ್ಕೊಂದಿನ ಈ ಭೀಮ್ ನವಾಸನ ಕಾಯೋದು. ನೆಕ್ಸ್ಟ್ ಟೈಮಿಂದ ಮುಂಚೆನೇ ಪ್ಲ್ಯಾನ್ ಮಾಡ್ಕೊ, ಲೈಕ್ ಎನ್ ಇನ್ವೆಸ್ಟ್ಮೆಂಟ್. ಈ ಹಬ್ಬದ ದಿನ ನನ್ನ ಆಚೆ ಕರ್ಕೊಂಡೋಗಿ ಚಿನ್ನ ಕೊಡ್ಸೋದು, ಸೈಟ್ ಗೀಟ್ ಕೊಡ್ಸೋದು, ಗಾಡಿ ಕೊಡ್ಸೋದು, ಬೆಳ್ಳಿ ಕೊಡ್ಸೋದು, ಅವೆಲ್ಲ ಯೋಚನೆ ಮಾಡಿ ಇಟ್ಕೊ ಮುಂದಕ್ಕೆ. ಹುಡುಗರು ಮಾತ್ರ ಮಾಡ್ಬೇಕಾ? ಗೊತ್ತಾಯ್ತಾ? ಹುಡುಗಿರು ಕೂಡ ಎಲ್ಲಾದ್ರಲ್ಲೂ ಈಕ್ವಲ್ ಅಂತೀರಾ? ಇದ್ರಲ್ಲೂ ಮಾಡಿ. ಪೂಜೆ ಮಾಡಲ್ವಾ? ಇದ್ರಲ್ಲೂ ಮಾಡಿ. ಪೂಜೆ ಮಾಡ್ತೀನಿ. ಬೇಡ, ನಾನು ಪೂಜೆ ಮಾಡ್ತೀನಿ. ಕುತ್ಕೋ, ನಾನೇ ಪೂಜೆ ಮಾಡ್ತೀನಿ. ಇದೆಲ್ಲ ಕೊಡೋದಾದ್ರೆ ಕೊಡು, ನನಗೂ ಒಂದು 5,000. ಕುತ್ಕೋ, ಪೂಜೆ ಮಾಡ್ತೀನಿ. ಪೂಜೆ ಮಾಡ್ತೀನಿ. ಬೇಡ, ನೀನ್ ಕುತ್ಕೊಮ್ಮ. ಬೇಡಮ್ಮ, ನೀನ್ ಕುತ್ಕೊಳ್ಳಮ್ಮ. ನಾನು ಇದೇ ತರ ಪೂಜೆ ಮಾಡ್ಕೊಡ್ತೀನಿ. ನೀವ್ ಮಾಡ್ಬಿಡ್ತೀರಾ? ಆರಾಮಾಗಿ ಮಾಡ್ಕೊಡ್ತೀನಿ. ನನಗೂ 10,000 ಕೊಡ್ತೀನಿ ಅಂದ್ರೆ ಈಗಲೇ ಮಾಡ್ತೀನಿ. 10,000 ರೂಪಾಯಿಗೆ ಬೇಡ, 5,000ನೇ ಕೊಡು. ಕೊಡಲ್ಲ, ಅದ್ ನಾನೇ ಪೂಜೆ ಮಾಡ್ಬೇಕು, ನಾನೇ ಗಿಫ್ಟ್ ಇಸ್ಕೋಬೇಕು. ಇದೆಂತ ಸ್ಕ್ಯಾಮ್ ಇದು? ಅದು ಸ್ಕ್ಯಾಮ್ ಅಲ್ಲ, ಹುಡುಗಿಯಾಗಿ ಹುಟ್ಟಿದ್ರೆ ಅದೆಲ್ಲ ಬೆನಿಫಿಟ್ಸ್. ಗೈಸ್ ಫೈನಲಿ ಪೂಜೆ ಖುಷಿಯಾಗಿ ಚೆನ್ನಾಗಾಯಿತು. ಆ್ಯಂಡ್ ನಂಗೊಂಥರ ಮನ್ಸಿಗೆ ತೃಪ್ತಿ ಇದೆ. ನಾಟ್ ಬಿಕಾಸ್ ದುಡ್ಡು ಕಿತ್ಕೊಂಡೆ ಅಂತ. ದ ಥಿಂಗ್ ಇಸ್, ನನಗೆ ಪ್ರತಿ ವರ್ಷ ಈ ಪೂಜೆನ ತುಂಬ ಮನಸಾರೆ ಮಾಡೋಕ್ಕೆ ತುಂಬ 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 ಇಷ್ಟ. ಆ್ಯಂಡ್ ನನ್ನ ಹಸ್ಬೆಂಡಿಗೆ ನಾನು ರೇಗ್ಸೋದು ಸುಮ್ಮನೆ. ಕಿತ್ಕೊಂಡಿದ್ದು ಬರೀ 3,000 ರೂಪಾಯಿನೇ ಆದ್ರೂ ಅದು ಜಸ್ಟ್ ಲೈಕ್ ಏನಂತ ಹೇಳ್ತಾರೆ, ಸುಮ್ಮನೆ ಫನ್ಗೆ ಏನೋ ಒಂದು ಇರಬೇಕಲ್ಲ. ಹೆಂಡ್ತಿ ಅಲ್ವಾ, ಅಧಿಕಾರ ಚಲಾಯಿಸೋಣ, ಪ್ರೀತಿಯ ಸಲ್ಗೆ ಅಂತಾರಲ್ಲ, ಅಷ್ಟೇ. ಅದು ಬಿಟ್ರೆ ನಥಿಂಗ್ ಎಲ್ಸ್. ದ ಥಿಂಗ್ ಇಸ್ ಏನಂತ ಹೇಳಿದ್ರೆ, ನನ್ನ ಹಸ್ಬೆಂಡ್ ನನ್ನ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಂಗೆ ಇದು ಬೇಕು ಅಂದರೆ ನಾನು ಕೇಳಿಲ್ಲ ಅಂದರೆ ಅವರೇ ತೊಗೊಬರ್ತಾರೆ, ಆ ಥರ ಅವರು. ನನ್ನ ಹಸ್ಬೆಂಡ್ ಮುಂದೆ ನಾನು ಅವ್ರನ್ನ ಹೊಗಳಲ್ಲ, ಆಯಿತಾ? ಸುಮ್ಮನೆ ಹೊಗಳಿದ್ರೆ ಇನ್ನು ಹೊಟ್ಟೆ ಕೇರ್ ಬಿಡ್ತಾರೆ. ಅವ್ರ ಮುಂದೆ ಹೊಗಳಕ್ಕೊಂಥರ ಏನೋ ಸಂಕೋಚ, ನಿಜ ಹೇಳಬೇಕಂದ್ರೆ. ಅದು ಎಷ್ಟೊಂದು ಸತಿ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈಗಲೂ ಅಷ್ಟೇ, ಅವರು ಹೋದ್ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ದ ಥಿಂಗ್ ಇಸ್, ನನ್ನ ತುಂಬ ಅಂದರೆ ತುಂಬ ವೀಕ್ ಮೊಮೆಂಟಲ್ಲಿ, ತುಂಬ ಡೌನ್ ಟೈಮಲ್ಲಿ ನನ್ನ ಜೊತೆ ಯಾರೂ ಇರಲಿಲ್ಲ. ನನ್ನನ್ನು ಮತ್ತೆ ತಲೆ ಎತ್ತಿ ನಿಂತು ನಡೆಯಂಗೆ ಮಾಡಿದ್ದು ನನ್ನ ಹಸ್ಬೆಂಡು. ಅವ್ರು ಇರಲಿಲ್ಲ ಅಂದಿದ್ರೆ ಇವತ್ತು ನಾನು ಎಲ್ಲಿರ್ತಾಯಿದ್ದೆ, ಏನಾಗಿರ್ತಾ ಇದ್ದೆ, ಆವಾಗಿದ್ದಿದ್ದು ಮೈಂಡ್ಸೆಟ್ಗೆ, ಮನಸ್ಥಿತಿಗೆ ನಾನು ವಾಪಸ್ ಮನುಷ್ಯ ಥರ ಇರೋದೇ ನನ್ನ ಹಸ್ಬೆಂಡಿಂದ. ಅದಕ್ಕೋಸ್ಕರ ನಾನು ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ಹಿಮ್. ಆ್ಯಂಡ್ ಆ ಇದರಲ್ಲೇ ನನಗೆ ಯಾವಾಗ್ಲೂ ನನ್ನ ಹಸ್ಬೆಂಡ್ಗೆ ಅಂತ ಬಂದಾಗ ಯಾವ ವಿಷಯದಲ್ಲೂ ಕಾಂಪ್ರಮೈಸ್ ಆಗೋಕ್ಕೆ ಇಷ್ಟ ಇಲ್ಲ. ನಾನು ಸುಮ್ಮನೆ ರೇಗ್ಸೋದು, ದುಡ್ಡು ಕೊಡಿ, ಗಿಫ್ಟ್ ಕೊಡಿಸಿ, ಅದು ಕೊಡಿಸಿ, ಇದು ಕೊಡಿಸಿ. ಬಟ್ ಇನ್ ರಿಯಾಲಿಟಿ ಐ ಡೋಂಟ್ ವಾಂಟ್ ಎನಿಥಿಂಗ್. ಆಲ್ ಐ ವಾಂಟ್ ಇಸ್ ಹಿಮ್. ನನ್ನ ಹಸ್ಬೆಂಡ್ ನನ್ನ ಜೊತೆ ಇದ್ದರೆ ಸಾಕು, ನನಗೆ ಏನೂ ಬೇಡ. ಅದಕ್ಕೆ ಸುಮ್ಮನೆ ರೇಗ್ಸೋದು, 10 ರೂಪಾಯಿ ಆದರೂ ಏನು ಇಷ್ಟು ತಂದಿದೆಯೋ, ಹೆಂಗೆ ಹಾಗೆ ಅಂತೆಲ್ಲ ಅನ್ನೋದು. ಬಟ್ ಎಂಡ್ ಆಫ್ ದ ಡೇ ಆಲ್ ಐ ವಾಂಟ್ ಇಸ್ ನನ್ನ ಹಸ್ಬೆಂಡ್. ಅದು ಬಿಟ್ಟರೆ ನನಗೇನೇನು ಬೇಡ. ನನಗೆ ನನ್ನ ಹಸ್ಬೆಂಡ್ಗೆ ನಮ್ಮ ಮಗಳು ಇಷ್ಟ, ನಮ್ಮ ಪುಟ್ಟು ಪ್ರಪಂಚ. ಆ್ಯಂಡ್ ನನಗೇನಂದರೆ, ನನಗೆ ದೊಡ್ಡ ದೊಡ್ಡ ಆಸೆಗಳು. ಈಗ ನಿಜ ಹೇಳ್ಬೇಕಂದ್ರೆ, ಇವಾಗ ನಾನು ಹಾಕಿದ್ದೀನಲ್ಲ ಓಲೆ ಸರ ಎಲ್ಲ, ಇದೆಲ್ಲ ಆರ್ಟಿಫಿಷಿಯಲ್. ನನ್ನ ಹತ್ರ ಒರಿಜಿನಲ್ಲೂ ಇದೆ, ಆದರೆ ನಂಗೆ ಹಾಕ್ಕೊಳ್ಳೋಕೆ ಅಂತ ಏನು ಇಂಟ್ರೆಸ್ಟ್ ಇಲ್ಲ. ಹಬ್ಬದ ದಿನ ಹಾಕ್ಕೋಬೇಕು, ಹಾಕ್ಕೊಂಡು ನಿಂತಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನನಗೆ ಯಾವುದ್ರ ಮೇಲೂ ಈ ಥರ ಎಲ್ಲ ಮಟೀರಿಯಲಿಸ್ಟಿಕ್ ಥಿಂಗ್ಸ್ ಮೇಲೆ ಅಂಥ ಆಸಕ್ತಿ ಇಲ್ಲ ನನಗೆ. ನನಗೆ ಆಸೆ ಇರೋದು ನನ್ನ ಹಸ್ಬೆಂಡ್ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದೆ, ನಾವು ಎಲ್ಲಿ ಹೊರಗಡೆ ಹೋದ್ವಿ, ಎಲ್ಲಿ ತಿರುಗಾಡಿದ್ವಿ, ನಮ್ಮ ರಿಲೇಷನ್ಶಿಪ್ಪಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ, ಎಷ್ಟು ಫನ್ ಮಾಡಿದ್ವಿ. ನನಗೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ಖುಷಿ ಜಾಸ್ತಿ ಕಾಣುತ್ತೆ ಹೊರತು ಐ ವಿಲ್ ನಾಟ್ ಗೋ ಫಾರ್ ಅ ಬಿಗ್ಗರ್ ಥಿಂಗ್. ನಂಗೆ ಇಷ್ಟು ದೊಡ್ಡದು ಬಂದ್ರೇ ನಾನು ಖುಷಿಯಾಗಿರ್ತೀನಿ ಅನ್ನೋದಿಲ್ಲ. ಅದಕ್ಕೆ ನಾನು ನಮ್ಮ ಲೈಫಲ್ಲಿ ತುಂಬ ಕಷ್ಟ ಇದ್ದಾಗ, ಅಂದರೆ ಮನೆಗೊಂದು ಬ್ರೆಡ್ ಥರ ಕಷ್ಟ ಇದ್ದಾಗ್ಲೂ ನಮ್ಮಿಬ್ಬರ ಮಧ್ಯೆ ದುಡ್ಡಿಗೆ ಯಾವತ್ತೂ ಜಗಳ ಬಂದಿಲ್ಲ. ಬಿಕಾಸ್ ನಾವು ಹೆಂಗಿರ್ತಿದ್ವಿ ಅಂದರೆ, ಬೇಕ್ರಿ ಮುಂದೆ ಹೋಗಿ ನಿಂತ್ಕೊಂಡ್ಬಿಡೋದು. ಈ ಕಡೆ ನನ್ನ ಮಗಳಿಗೆ ಊಟ, ಬೇಸಿಕ್ ಬ್ರೆಡ್ಡು, ಅನ್ನ, ಪಾಪುದಕ್ಕೆ ಹೆಂಗೋ ಮ್ಯಾನೇಜ್ ಮಾಡ್ತಾಯಿದ್ವಿ. ಪ್ರಾಬ್ಲಮ್ ಬರ್ತಾಯಿದ್ದು ಮ್ಯಾಕ್ಸ್ ಮೀಮಿಗೆ ಫೀಡ್ ಮಾಡೋಕ್ಕೆ. ಮೀಮಿ ಇರಲಿಲ್ಲ ಅವಾಗ, ಮ್ಯಾಕ್ಸ್ಗೆ ಫೀಡ್ ಮಾಡೋಕ್ಕೆ. ಮ್ಯಾಕ್ಸ್ನ ತುಂಬ ರಾಯಲಾಗಿ ಸಾಕಿದ್ವಿ ಸ್ಟಾರ್ಟಿಂಗಲ್ಲಿ. ಬಟ್ ಅದೇ ನಮ್ಮ ಡೌನ್ ಟೈಮ್ ಇತ್ತಲ್ಲ, ಆವಾಗ ಹೆಂಗಿತ್ತಂದರೆ ಮ್ಯಾಕ್ಸ್ ಫುಡ್ಡು, ಡಾಗ್ ಫುಡ್ ತೊಗೊಂಬರೋ ಅಷ್ಟೆಲ್ಲ ಆಗ್ತಾ ಇರಲಿಲ್ಲ. ಬ್ರೆಡ್ಗೆ ಅವನು ಮ್ಯಾಂಡೇಟ್ರಿ ಬ್ರೆಡ್ಡಾರು ತಿನ್ನಿಸ್ಲೇಬೇಕಲ್ಲ, ಮಸಾಲೆ ಕೊಡೋಕ್ಕಾಗಲ್ಲ, ನಮ್ಮ ಊಟಗಳು ಕೊಡೋಕ್ಕಾಗಲ್ಲ. ಬೇಕ್ರಿ ಮುಂದೆ ನಿಂತ್ಕೊಂಡ್ಬಿಡ್ತಾಯಿದ್ವಿ. ನಿಂತ್ಕೊಂಡ್ಬಿಟ್ಟು ನಿನ್ನ ಅಕೌಂಟಲ್ಲಿ ಎಷ್ಟಿದೆ, ನನ್ನ ಅಕೌಂಟಲ್ಲಿ ಚೆಕ್ ಮಾಡೋದು. ಓಕೆ, 1 ಪೌಂಡ್ ಬರೋದಾ, 2 ಪೌಂಡ್ಸ್ ಬರುತ್ತಾ, ಸರಿ ಹೋಗಿ ತೊಗೊಂಬರೋಣ. ನನ್ನ ಹತ್ರ 30 ರೂಪಾಯಿ ಇದೆ, ನನ್ನ ಹತ್ರ 80 ರೂಪಾಯಿ ಇದೆ. 80 ರೂಪಾಯಿ, ನೀನೇ ರಿಚ್ಚು, ಹೋಗಿ ತೊಗೊಬಾ. ಈ ಥರ ನಾವಿಬ್ಬರು ಆ ಕ್ಷಣದಲ್ಲಿ ಒಟ್ಟಿಗೆ ಇದ್ದವರು. ಆ್ಯಂಡ್ ಇಷ್ಟು ಕಷ್ಟದಲ್ಲೂ ಒಂದು ಕ್ಷಣನೂ ದುಡ್ಡುಗೋಸ್ಕರ ನಾವಿಬ್ಬರು ಯಾವತ್ತೂ ಕಿತ್ತಾಡಿಲ್ಲ. ಫನ್ನಿಯಾಗಿ ರೇಗ್ಸೋದು ಗಿಕ್ಸೋದೆಲ್ಲ ಹಸ್ಬೆಂಡ್ ಆ್ಯಂಡ್ ವೈಫ್ ಮೇಲೆ ಕಾಮನ್. ಆದರೆ ಸೀರಿಯಸ್ ಆಗಿ ಒಬ್ಬರ ಹತ್ರ ಇಲ್ಲಾಂದರೆ ಇನ್ನೊಬ್ಬರು ಹೆಂಗಾರು ಮಾಡಿ ಅವ್ರನ್ನ ಆಚೆ ಕರ್ಕೊಂಬರ್ಬೇಕು, ಕಷ್ಟಪಟ್ಟರು
ಈಚೆ ಕರ್ಕೊಬರ್ಬೇಕು ಅಂತ ನಾನು ಪರ್ತಾಡ್ತಿದ್ರೆ ಅವ್ರು ಪರ್ತಾಡ್ತಿದ್ರೆ ನಾವಿಬ್ಬರು ಯಾವಾಗಲೂ ಹಂಗೆ ಇರೋದು. ಸೊ ಟಚ್ವುಡ್. ಅದಕ್ಕೋಸ್ಕರ ನನಗೆ ನನ್ನ ಹಸ್ಬೆಂಡ್ ಅಂದರೆ ಅಂಥ ಪ್ರಾಣ. ನನ್ನ ಮಗಳಿಗೆ ಮೊದಲನೇ ಸ್ನಾನ ಮಾಡಿಸಿದೆ ನನ್ನ ಗಂಡ. ನನ್ನ ಕೈ ಹಿಡ್ದು ಎತ್ಕೊಂಡ್ಬಂದಿದ್ದು ನನ್ನ ಗಂಡನೇ. ಅದು ತುಂಬ ಇಡೀ ವರ್ಲ್ಡ್, ನನ್ನ ಪ್ರಪಂಚ ಅನ್ನೋದೇನಿದೆ ಅದು ಕಂಪ್ಲೀಟಾಗಿ ನಾನು ಅಗೇನ್ಸ್ಟಾಗಿ ನಿಂತಾಗ ನನ್ನ ಕೈ ಹಿಡ್ದು ನೀನು ಯಾವ ಜಾಗದಲ್ಲಿ ತಲೆ ತಗ್ಸಿ ನಿಂತಿದ್ಯಾ ಇವತ್ತು ಆ ಜಾಗದಲ್ಲಿ ತಲೆ ಎತ್ತಿ ನಡಿಯಂಗೆ ಮಾಡ್ತೀನಿ, ಬಾ ನೀನೇನು ಅಂತ ನನಗೆ ಗೊತ್ತು ಅಂದ್ಬಿಟ್ಟು ಕರ್ಕೊಬಂದಿದ್ದು ಅವರು. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ಹಿಮ್. ನನಗೆ ಗೊತ್ತು ಅವ್ರು ಈ ವ್ಲಾಗ್ ನೋಡ್ತಾರೆ ಅಂತ. ಅವ್ರ ಮುಂದೆ ಇಷ್ಟೆಲ್ಲ ಹೊಗಳು ಬಿಟ್ರೆ ಒಂಥರ ಆಗ್ಬಿಡುತ್ತೆ. ಬಿಕಾಸ್ ವಿ ಆರ್ ನಾಟ್ ಲೈಕ್ ಯಾವಾಗಲೂ ಒಬ್ರನ್ನೊಬ್ರನ್ನ ಪ್ರೇಸ್ ಮಾಡೋದಾಗಲಿ ಚೀಸಿ ಥರ ಏನೂ ಇಲ್ಲ ಆಯಿತಾ. ನಾವಿಬ್ರು ಬರೀ ಕಿತ್ತಾಡೋದು ಹೊಡೆದಾಡೋದೆ ನಮ್ಮಿಬ್ರದ್ದು. ವಿ ಆರ್ ಲೈಕ್ ದ್ಯಾಟ್. ಅದಕ್ಕೋಸ್ಕರ ಅವ್ರು ಹೋದ್ಮೇಲೆ ಮಾತಾಡ್ತೀನಿ. ಈ ವ್ಲಾಗ್ ನೋಡ್ಬಿಟ್ಟು ಆಮೇಲೆ ಬಂದು ಮಾತಾಡ್ತಾರೆ, ಕೇಳ್ತಾರೆ, ಏನೇನೋ ಹೇಳ್ಬಿಟ್ಟಿದೆ ನನ್ನ ಬಗ್ಗೆ, ಹಂಗೆ ಹಿಂಗೆ ಡೈರೆಕ್ಟಾಗಿ ಹೇಳು ಹಂಗೆ ಹಿಂಗೆ ಅಂತೆಲ್ಲ ಫೀಲ್ ಮಾಡ್ಕೊಂಡು ಬರ್ತಾರೆ. ಬಟ್ ಸ್ಟಿಲ್ ಐ ಆಮ್ ಗೆಟಿಂಗ್ ಎಮೋಷ್ನಲ್. ದ್ಯಾಟ್ಸ್ ಇಟ್. ರಿಲೇಷನ್ಶಿಪ್ಪಿಂದ ಹಂಗೆ ಗೈಸ್, ಒಂದು ಸತಿ ಅಪ್ ಇರುತ್ತೆ, ಒಂದು ಸತಿ ಡೌನ್ ಇರುತ್ತೆ. ಪಾರ್ಟ್ನರ್ಸ್ ಅಂದಮೇಲೆ ಎಲ್ಲದರಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್. ನಿನಗೆ ನಾನು, ನನಗೆ ನೀನು ಅಂತ ನಿಂತ್ಕೊಳ್ಳೋದೆ ಪಾರ್ಟ್ನರ್ಶಿಪ್. ಹಸ್ಬೆಂಡ್ ವೈಫ್ ಅಂದ್ರೇ ಅದು. ಯಾವ ಬ್ಲಡ್ ರಿಲೇಷನ್ಶಿಪ್ಪು ಅಲ್ಲ, ಏನೂ ಇಲ್ಲ. ಒಂದು ಬಂಧನದಿಂದ ಒಟ್ಟಿಗೆ ಬರ್ತೀವಿ. ಆ ಬಂಧನ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದರೆ ಎಲ್ಲ ಬ್ಲಡ್ ರಿಲೇಷನ್ಶಿಪ್ಸ್ನ ಮೀರಿ ನಿಂತ್ಕೊಳ್ಳೋ ಅಂಥ ರಿಲೇಷನ್ಶಿಪ್ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್. ಸೊ ದಟ್ ಈಸ್ ದ ರಿಯಾಲಿಟಿ. ಅಷ್ಟೇ. ಇವತ್ತಿಗೆ ನಾನು ನಮ್ಮ ಭೀಮ್ನ ಅಮಾವಾಸ್ಯೆ ಪೂಜೆ ಮುಗೀತು. ಆ್ಯಂಡ್ ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.